ಪುಣ್ಯವಂತರಂತ ಯಾರಿಗ್ ಕರಿಬೇಕು ಅಂತ ಒಂದ್ ಪ್ರಶ್ನೆ ಕಾಡ್ತದೆ. ನಾವ್ ಎದ್ದೀವ್ರಿ, ನಾವ್ ಮಾತಾಡಕತ್ತೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಅಂತ ನಮ್ಗೆ ನಿಜವಾದ ಪುಣ್ಯವಂತ ಇನ್ಯಾರಿದ್ದಾರೆ ಜಗತ್ತಿನ? ಭಗವಂತ ಏನು ಕೊಟ್ಟಾನ ಅಂತ ನನಗ್ ಕೇಳಕತ್ತಿದ್ದಲ್ಲಪ್ಪ. 20 ಲಕ್ಷ ರೂಪಾಯಿ ಕೊಡ್ತೀನಿ, ನಿನ್ನ ದೇಹದಾಗ ಇರ್ತಕ್ಕಂಥ ಅಂಗಾಂಗ ಕೊಡು ಅಂದ್ರೆ ನೀನು ಕೊಡೋಲ್ಲಿ, ಮತ್ತೆ ಇದಕ್ಕಿಂತ ಹೆಚ್ಚು ಭಗವಂತ ನಿನಗೇನು ಕೊಡ್ಬೇಕು ಅಂತ ಹೇಳಿ ಗುರುಗಳಂತ. ಬಾಟಲಿಯ ಬೆಲೆ ಹೆಚ್ಚಾಗಿದ್ದು ಬಾಟಲಿಂದ ಹೆಚ್ಚಾಗಿಲ್ಲ, ಬಾಟಲಿಯ ಒಳಗಡೆ ಹಾಕುವಂತ ವಸ್ತುವಿನ ಮೇಲೆ ಬಾಟಲಿಯ ಬೆಲೆ ಹೆಚ್ಚಾಗೈತಿ. ಹಂಗ ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಬಾಟಲಿ ಇದ್ದಂಗ್ರಿ. ನಾವ್ ಹೆಂಗ ಒಳ್ಳೆ ಗುಣಗಳನ್ನ ನಮ್ಮ ದೇಹದೊಳಗ ತಗೊಂತೀವಲ್ಲ, ಅವಾಗ ನಮ್ಮ ದೇಹದ ಕಿಮ್ಮತ್ ಹೆಚ್ಚಾಗುತ್ತೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಮನುಷ್ಯ ಇಷ್ಟ ತಿಳ್ಕೊಳ್ಬೇಕು, ಊಟದೊಳಗ ಅನ್ನ ಉಣ್ಣಾಕತ್ತನಪ್ಪ ಅಂತಾರ, ಊಟ ಮುಗಿತ ತಿಳ್ಕೊಬೇಕು. ಜೀವನ ಬೆಳಕು ಬರಕತ್ತವ ಅಂದ್ರೆ ಜೀವನ ಮುಗಿತ ತಿಳ್ಕೊಬೇಕು. ಇಷ್ಟ ಏನಾಗಿರ್ತ್ರಿ, ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರಂತ. ದಿನನಿತ್ಯ ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಿರ್ತಾರಂತ. ಗಂಡಿಗೆ ಬ್ಯಾಸರ ಆಗಿ ಹೋಗ್ಬಿಟ್ಟಿರ್ತಂತ, ಜಗಳ ಹಾಡಿ ಬಾಳ ಬ್ಯಾಸರ ಆಗಿರ್ತಂತ. ನಿಮಗೇನಾರ ಆಗೈತೇನ್ರಿ? ಹಂಗೆ ಬ್ಯಾಸರ ಆಗಿತ್ತಂತ. ಅವ ಏನ್ ಮಾಡಿದ್ನಂತ, ಹೊಗಳಿದವರೆಲ್ಲ ವನ್ನಚೂಡದ ದಿಕ್ಕಿನಲ್ಲೇ ಪ್ರತಸ್ಮರಣೀಯರಾಗಿರುವಂತಹ ರೇಣುಕಾದಿ ಪಂಚಾಚಾರ್ಯರನ್ನ, ಆಂಗಲ್ ಕುಮಾರೇಶ್ವರರನ್ನ, ಬಸವಾದಿ ಪ್ರಮಥರನ್ನ, ಗ್ರಾಮದ ಆರಾಧ್ಯ ದೈವರಾಗಿರುವಂತಹ ಶರಣಬಸವೇಶ್ವರರನ್ನ ಹಾಗೂ ಶ್ರೀಮಠದ ಗುರು ಪರಂಪರೆಯ ನಂತರದಲ್ಲಿ ಕಾಣಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗುರುಹಿರಿಯರು ಹಾಗೂ ಯಾವಾಗ ಕಾರ್ಯಕ್ರಮ ಮುಗಿಸಿ ನಾವ್ ಯಾವಾಗ ಎದ್ದೋಗಿವಿ ಅನ್ನುವಂತ ಎಲ್ಲ ಮನಸ್ಸುಗಳಲ್ಲಿ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ನಮ್ಗೆಲ್ಲ ಒಂದ್ ಪ್ರಶ್ನೆ ಕಾಡ್ತಿರುತ್ತ. ಏನ್ ಪ್ರಶ್ನೆ ಕಾಡುತ್ತಂದ್ರೆ, ಯಾರು ನಿಜವಾದ ಪುಣ್ಯವಂತರು, ಪುಣ್ಯವಂತರಂತ ಯಾರಿಗ್ ಕರಿಬೇಕು ಅಂತ ಒಂದ್ ಪ್ರಶ್ನೆ ಕಾಡ್ತಿರುತ್ತ. ಅದಕ್ಕ ಇಂಗ್ಲಿಷ್ ನ ತತ್ವಜ್ಞಾನಿ ವಿಲಿಯಂ ಶೇಕ್ಸ್ಪಿಯರ್ ಒಂದ್ ಕಡೆ ಬಾಳ ಚಂದ ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, I cried when I had no shoes. I cried when I had no shoes. I stopped crying when I saw a man without legs ಅಂತ. ಅಂದ್ರ ನಮ್ಮ ಹತ್ರ ಪಾದರಕ್ಷೆ ಇಲ್ಲ ಅಂತ ಕೊರಗೋದು ಬೇಡ, ನಮ್ಮ ಹತ್ರ ಕಾಲಿದಾವೆ ಅಂತ ಖುಷಿ ಪಡೋಣ. ಸುಮ್ ವಿಚಾರ ಮಾಡ್ರಿ, ನಿನ್ನೆ ಎಷ್ಟೋ ಸಾವಿರ ಎಷ್ಟೋ ಲಕ್ಷಾಂತರ ಜನ ಮಲಗಿದ್ರು, ಇವತ್ತು ಕೆಲ ಜನ ಎಣ್ಣೆ ಇಲ್ಲ. ಕೆಲ ಜನ ಎಣ್ಣೆ ಇಲ್ಲ. ನಾವ್ ಎದ್ದೀವ್ರಿ, ನಾವ್ ಮಾತಾಡಕತ್ತೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಅಂತ ನಮ್ಗೆ ನಿಜವಾದ ಪುಣ್ಯವಂತ ಇನ್ಯಾರಿದ್ದಾರೆ ಜಗತ್ತಿನಲ್ಲಿ? ಅದಕ್ಕೆ ಪುಣ್ಯ ಎಲ್ಲೈತಿ ಅನ್ಕೊಂಡಕ್ಕಿನ ಪುಣ್ಯ ನಮ್ಮಲ್ಲೈತಿ ಅನ್ಕೊಂಡಾಗ ಮಾತ್ರ ಬದುಕು ಬಂಗಾರವಾಗೋದಕ್ಕೆ ಸಾಧ್ಯ ಆಗ್ತದ. ಒಂದ್ಸಾರಿ ಏನಾಗಿರ್ತ, ಒಬ್ಬ ವ್ಯಕ್ತಿ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುತ್ಕೊಂಡಿರ್ತಾನಂತ. ಒಂದ್ಸಾರಿ ಒಬ್ಬ ವ್ಯಕ್ತಿ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುತ್ಕೊಂಡಿರ್ತಾನಂತ. ತಲೆ ಮ್ಯಾಗ ಕೈ ಹೊತ್ಕೊಂಡು ಕೂತಂತ ಸಂದರ್ಭದೊಳಗಡೆ ಅವನಿಗೆ ಎಲ್ಲಾ ಜೀವನ ಬ್ಯಾಸರ ಆಗ್ಬಿಟ್ಟಿರ್ತಂತ. ಜೀವನ ಬ್ಯಾಸರ ಆಗಿದಂತ ಸಂದರ್ಭದೊಳಗಡೆ ಮನೆಯಾಗಿರ್ತಕ್ಕಂತ ತಾಯಂದ್ರು ಎಲ್ಲರೂ ಕೇಳ್ತಾರೆ, ಯಾದಕ್ಕೆ ಹೆಂಗದಿ ನೀನು ಅಂದ ತಕ್ಷಣ ಅವ ಅಂತಾನ, ಏನೈತಂತ ನಾನ್ ಜೀವನ ಸಾಗಿಸ್ಲಿ, ಭಗವಂತ ಅಂತಕ್ಕಂತ ನನಗೇನು ಕೊಟ್ಟಾನ ಅಂತ ನಾನು ಬದುಕನ್ನ ಸಾಗಿಸ್ಲಿ ಅಂತ ಅಂತಿರ್ತಾನಂತ. ಅದಕ್ಕೆ ತಾಯಂದ್ರ ಅವ್ರು ಏನ್ ಮಾಡ್ತಾರ, ಹಿಂಗಾದ್ರೆ ನಮ್ಮ ಬದುಕು ಹಾಳಾಗುತ್ತ, ಗುರುಗಳು ಕರ್ಸಂತ ತಡಿ ಅಂತೇಳಿ ಗುರುಗಳ ಮನೆಗ್ ಕರೆಸ್ತಾರ. ಗುರುಗಳ ಮನೆಗ್ ಕರ್ಸಿದ ತಕ್ಷಣ ಗುರುಗಳು ಬಂದು ಕೇಳ್ತಾರ, ಅಲ್ಲೋ ದಿನನಿತ್ಯ ಚಟುವಟಿಕೆಯಲ್ಲಿರುವಂತ ವ್ಯಕ್ತಿ ಅದಿ ನೀನು, ದಿನನಿತ್ಯ ಎಲ್ಲವನ್ನು ಕೂಡ ಕೆಲಸ ಮಾಡುವಂತ ವ್ಯಕ್ತಿ ಅದಿ ನೀನು, ಹಿಂಗಿದ್ದಂತ ವ್ಯಕ್ತಿ ಏನೈತೆ ಅಂತೇಳಿ ಒಂದ್ ಕಡೆ ಮೂಲ್ಯಾಗ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುತ್ಕೊಂಡ್ರ ನೀನ್ ನಂಬ್ಕೊಂಡವ್ರ ಜೀವನ ಹೆಂಗಪ್ಪ ಅಂತ ಅಂದ ತಕ್ಷಣ ಆ ವ್ಯಕ್ತಿ ಅಂತಾನ, ಅಲ್ಲರಿ ನಾನು ಏನೈತಂತ ಜೀವನ ಸಾಗಿಸ್ಲಿ, ಆ ಭಗವಂತ ಅಂತಕ್ಕಂಥ ನನಗೇನು ಕೊಟ್ಟಾನ, ಆ ದೇವರು ಅಂತಕ್ಕಂಥದ್ದು ನನಗೇನು ಕಾಣಿಸ್ಯಾನ, ಭಗವಂತ ನನಗೇನು ಕೊಟ್ಟಿಲ್ಲ ಅಂದ ತಕ್ಷಣ ಗುರುಗಳು ಅಂತಾರ, ಭಗವಂತ ನಿನಗೇನು ಕೊಟ್ಟಿಲ್ಲ? ಹೌದ್ರಿ, ಭಗವಂತ ನನಗೇನು ಕೊಟ್ಟಿಲ್ಲ. ಈ ಜಗತ್ತಿನಲ್ಲಿ ಈ ಜೀವನದೊಳಗ ಜೀವನ ಸಾಗಿಸ್ಬೇಕಂತಂದ್ರ ಬಹುಮುಖ್ಯವಾಗಿದ್ದು ಹಣ, ರೊಕ್ಕ. ಆ ರೊಕ್ಕ ಅನ್ನೋದೇ ಭಗವಂತ ಕರುಣಿಸಿಲ್ಲ, ಭಗವಂತ ನನಗೇನು ಕೊಟ್ಟಿಲ್ಲ, ನಾನ್ಯಾಕೆ ಅವನು ಪೂಜೆ ಮಾಡ್ಲಿ, ನಾನ್ಯಾಕೆ ನನ್ನ ಜೀವನವನ್ನ ಸಾಗಿಸ್ಲಿ ಅಂತ ಅಂದ ತಕ್ಷಣ ಗುರುಗಳು ಒಂದು ಮಾತಾಡ್ತಾರೆ, ಭಗವಂತ ನಿನಗೇನು ಕೊಟ್ಟಿಲ್ಲಲ್ಲ, ಭಗವಂತ ನಿನಗೇನು ಕೊಟ್ಟಿಲ್ಲಲ್ಲ, ಆಯ್ತು ಭಗವಂತ ಏನೋ ಕೊಟ್ಟಿಲ್ಲಲ್ಲ, ನಿನಗೆ ನಾಳೆ ನಾನು 20 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ, ನಾಳೆ ನಿನಗೆ 20 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ, ಒಂದು ಬಾಂಡ್ ಪೇಪರ್ ನೀನ್ ಸಹಿ ಮಾಡ್ಬೇಕು ಅಂತ. ಹ್ಞೂ ಅಂತಾರೆ. ಮತ್ ನಮ್ಮಂದ್ 20 ಲಕ್ಷ ಬರ್ತಾನೆ, ಯಾರು ಬೇಡ ಅಂತಾರ? ಎಲ್ಲರೂ ಹ್ಞೂ ಅಂತಾರ. ಹ್ಞೂ ಅನ್ಕೊಂಡ್ ಅವನು ಹ್ಞೂ ಅಂತಾನ. ಅಂದ್ಮ್ಯಾಗ ಮರ್ದಿನ ಗುರುಗಳು ಸುಟ್ಕೇಸ್ ತಗೊಂಡು ರೊಕ್ಕ ತಗೊಂಡು ಮತ್ತ ಬಾಂಡ್ ಪೇಪರ್ ತಗೊಂಡ್ಬರ್ತಾರ. ಬಂದ್ ಆ ವ್ಯಕ್ತಿ ಮುಂದೆ ಇಡ್ತಾರ,
ಇದು ಕೋಡಿ ರೊಕ್ಕ 20 ಲಕ್ಷ ರೂಪಾಯಿ ಬರುತ್ತ ಇದಕ್ಕೆ ಬಾಂಡ್ ಪೇಪರ್ ಎದಕ್ಕೆ ಸಹಿ ಮಾಡ್ಬೇಕ್ರಿ, ಯಾವ್ದಕ್ಕ ಏನ್ ವಿಷಯಕ್ಕೆ ಅನ್ನೋದು ಕೇಳೋದ ಮರ್ತ ಬಿಟ್ರಿ. ಹೂ ಅಂತ ಗುರುಗಳು ತಗೊಂಬಂದ್ 20 ಲಕ್ಷ ರೂಪಾಯಿ ರೊಕ್ಕ ಇಡ್ತಾರ ಮುಂದ. ರೊಕ್ಕ ಇಟ್ಟ ತಕ್ಷಣ ಬಾಂಡ್ ಪೇಪರ್ ಕೊಡ್ತಾರ, ಬಾಂಡ್ ಪೇಪರ್ ಸಹಿ ಮಾಡಂತ ಪೆನ್ ಕೊಡ್ತಾರ. ಪೆನ್ ಕೊಟ್ಟ ತಕ್ಷಣ ಆ ಬಾಂಡ್ ಪೇಪರ್ನಾಗ ಬರ್ದಿರ್ತಾರ. ಏನ್ ಬರ್ದಿರ್ತಾರ ಅಂದ್ರ 10 ಲಕ್ಷ ರೂಪಾಯಿ ನೀನ್ ಒಂದ್ ಕಣ್ಣ, 10 ಲಕ್ಷ ರೂಪಾಯಿ ನೀನ್ ಒಂದ್ ಕಿಡ್ನಿ ತಗೋತೀನಿ, ನಿನ್ನ ಪರ್ಮಿಷನ್ ಕೊಡು ಅಂತೇಳಿ ಆ ಲೆಟರ್ ನಾಗ ಬರ್ದಿರ್ತಾರ. ಅದಕ್ಕೆ ನೀನ್ ಸಹಿ ಕೊಡು ಅಂತೇಳಿ ಗುರುಗಳು ಅಂದಿರ್ತಾರ. ಅದನ್ನ ನೋಡಿ ಇವಾಗ ಗಾಬ್ರೆ ಗುರುಗಳಿಗೆ ಬೈತಾನ, ಏನ್ರಿ ಗುರುಗಳ ಅದ ಕಣ್ಣ ಅದ ಕಿಡ್ನಿ ಇತ್ತಂದ್ರೆ 20 ಲಕ್ಷ ಅಂದ್ರೆ 50 ಲಕ್ಷ ಗಳಿಸ್ಬೋದ್ರಿ, ಇದನ್ನ ಬೇಕನ್ನಕತ್ತಾರಲ್ರಿ ಗುರುಗಳ ಅಂತ ಗುರುಗಳಿಗೆ ಬೈತಾನ. ಮತ್ತ ಗುರುಗಳು ಅಂತಾರ, ಮತ್ತೆ ಭಗವಂತ ಏನು ಕೊಟ್ಟಾನ ಅಂತ ನನಗ್ ಕೇಳಕತ್ತಿದ್ದಲ್ಲಪ್ಪ, 20 ಲಕ್ಷ ರೂಪಾಯಿ ಕೊಡ್ತೀನಿ, ನಿನ್ನ ದೇಹದಾಗ ಇರ್ತಕ್ಕಂಥ ಅಂಗಾಂಗಗಳಿಗೆ ಕೊಡು ಅಂದ್ರೆ ನೀನು ಕೊಡೋವಲ್ಲಿ, ಮತ್ ಇದಕ್ಕಿಂತ ಹೆಚ್ಚು ಭಗವಂತ ನಿನಗೇನು ಕೊಡ್ಬೇಕು ಅಂತ ಹೇಳಿ ಗುರುಗಳು ಅಂತಾರಂತ. ನಾವ್ ವಿಚಾರ ಮಾಡ್ಬೇಕು, ಆ ದೇಹ ಅಂತಕ್ಕಂಥ ಅತ್ಯಮೂಲ್ಯವಾದಂತ ಅಂಗಾಂಗಗಳನ್ನು ಭಗವಂತ ನಮಗ್ ಕೊಟ್ಟಾನ. ಆ ಕೊಟ್ಟಂತ ದೇಹವನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದಲ್ಲ. ಈಗ ವಿಚಾರ ಮಾಡ್ರಿ ನೀವು, ಈಗ ಒಂದು ವಾಟರ್ ಬಾಟಲ್ ತಗೊಳ್ರಿ, ಈಗ ಖಾಲಿ ಬಿದ್ದಿರ್ತಕ್ಕಂಥ ಬಾಟಲ್ ತಗೊಳ್ರಿ, ಆ ಬಾಟಲ್ ತಗೊಂಡು ಮೊಡ್ಕ ಅಂಗಡಿಗೆ ಒಯ್ರಿ, ಮೊಡ್ಕ ಅಂಗಡಿಗೆ ಕೊಡ್ರಿ, ಎಷ್ಟಕ್ ತಗೊಂತಾರ? ₹1 ತಗೊಂತಾರ ಆ ಬಾಟಲ್, ಖಾಲಿ ಬಾಟಲ್. ಅದೇ ಬಾಟ್ಲಿ ಸ್ವಲ್ಪ ಚಂದ ತೊಳೆದು ಒಂದ್ ಸ್ವಲ್ಪ ಫಿಲ್ಟರ್ ನೀರು ತುಂಬಿ ರೈಲ್ವೆ ಸ್ಟೇಷನ್ ನಾಗ ಬಸ್ ಸ್ಟ್ಯಾಂಡ್ ನಾಗ ಮಾಡ್ರಿ, 15-20 ತಗೊಂತಾರ. ಅದ ಬಾಟ್ಲಿ ಒಳಗಡೆ ಒಂದು ಗಿರಿತಳಿ ಆಕಳದ ಹಾಲು ತುಂಬಿ ಅದನ್ನ ಮಾರ್ರಿ, ₹25 ತಗೊಂತಾರ. ಅದ ದೇಸಿ ಹಾಕಳದ ಅದ ಬಾಟ್ಲಿ ಒಳಗಡೆ ದೇಸಿ ಹಾಕಳದ ತುಪ್ಪ ಹಾಕಿ ಮಾಡ್ರಿ, ಎಷ್ಟು ₹650 ತಗೊಂತಾರ. ನಾವ್ ವಿಚಾರ ಮಾಡ್ಬೇಕು, ಬಾಟಲಿಯ ಬೆಲೆ ಹೆಚ್ಚಾಗಿದ್ದು ಬಾಟಲಿಂದ ಹೆಚ್ಚಾಗಿಲ್ಲ, ಬಾಟಲಿಯ ಒಳಗಡೆ ಹಾಕುವಂತ ವಸ್ತುವಿನ ಮೇಲೆ ಬಾಟಲಿಯ ಬೆಲೆ ಹೆಚ್ಚಾಗೈತಿ. ಹಂಗ ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಬಾಟ್ಲಿ ಇದ್ದಂಗ್ರಿ. ನಾವ್ ಹೆಂಗ ಒಳ್ಳೆ ಗುಣಗಳನ್ನ ನಮ್ಮ ದೇಹದೊಳಗ ತಗೊಂತೀವಲ್ಲ, ಅವಾಗ ನಮ್ಮ ದೇಹದ ಕಿಮ್ಮತ್ ಹೆಚ್ಚಾಗುತ್ತೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಹೇಳ್ತಾನೆ. ಈಗ ನೋಡ್ರಿ, ನಮ್ಗೆಲ್ಲರಿಗೂ ಒಂದೊಂದು ಚಿಂತೆ ಇರ್ತಾವ್ರಿ. ಏನೇನ್ ಚಿಂತೆ ಅಂದ್ರ, ಸಣ್ಣವ್ರ ಇದ್ರಪ್ಪ ಅಂತಂದ್ರ ಜಾತ್ರೆಗೆ ಪಿಪಿ ಚಿಂತೆ, ಸಣ್ಣವ್ರ ಇದ್ರಂದ್ರ ಜಾತ್ರೆಗ ಪಿಪಿ ಚಿಂತೆ. ಯೌವನದ ವಯಸ್ಸು ಬಂತಾರ ವಾಟ್ಸಪ್ ಡಿಪಿ ಚಿಂತೆ, ಯೌವನದ ವಯಸ್ಸು ಬಂತಾರ ವಾಟ್ಸಪ್ ಡಿಪಿ ಚಿಂತೆ. ಇನ್ನ ಏಪ್ರಿಲ್ ಮೇ ಬಂತಾರ RCB ಟ್ರೋಫಿ ಚಿಂತೆ, RCBದು ಟ್ರೋಫಿ ಚಿಂತೆ. ಇನ್ನು ವಯಸ್ಸಾದ ಹೆಚ್ಚು ಚಿಂತೆ ಮಾಡ್ರಂದ್ರೆ ಬಿಪಿ ಚಿಂತೆ. ಒಂದು ಪಿಪಿ ಬಿಡ್ಬೇಕು, ಡಿಪಿ ಬಿಡ್ಬೇಕು, ಟ್ರೋಫಿ ಬಿಡ್ಬೇಕು, ಬಿಪಿ ಬಿಡ್ಬೇಕಂದ್ರೆ ಹ್ಯಾಪಿ ಆಗಿರ್ಬೇಕಂದ್ರೆ ನಾವ್ ಎಲ್ಲಿಗೆ ಬರ್ಬೇಕಂದ್ರೆ ಕಂಡುಕೊಂಡು ಜಾತ್ರೆಗೆ ಬರ್ಬೇಕನ್ನುವಂಥದ್ದು ಹೇಳಕ್ ಇಷ್ಟಪಡ್ತಾನೆ. ಈಗ ನೋಡ್ರಿ, ನಮ್ಮೆಲ್ಲ ಯುವಕರು ಇರ್ತಾರೆ, ಯುವಕರು ಏನ್ ಮಾಡ್ತಿರ್ತಾರ, ಕನ್ನಡಿ ಮುಂದೆ ಹೋಗ್ತಾರ. ಕನ್ನಡಿ ಮುಂದೆ ಹೋಗಿ ಕೆನ್ನೆಯ ತ್ವಚೆ ನೋಡ್ಕೊಂತಿರ್ತಾರ್ರಿ, ಕೆನ್ನೆಯ ತ್ವಚೆ ನೋಡ್ಕೊಂತಿರ್ತಾರ. ಕೆನ್ನೆಯ ತ್ವಚೆ ನೋಡ್ಕೊಂಡು ಕೆನ್ನಿ ಮ್ಯಾಗ ರಿಂಕಲ್ಸ್ ಬೀಳ್ಬಾರ್ದು ಅಂತಿರ್ತಾರ. ಕೆನ್ನೆ ಮೇಲೆ ರಿಂಕಲ್ಸ್ ಬೀಳ್ಬಾರ್ದು, ಮಂದಿ ಅಂಕಲ್ಸ್ ಅನ್ಬಾರ್ದು ಅಂತಿರ್ತಾರ. ಕೆನ್ನಿ ಮ್ಯಾಗ ರಿಂಕಲ್ಸ್ ಬೀಳ್ಬಾರ್ದು, ಮಂದಿ ಅಂಕಲ್ಸ್ ಅನ್ಬಾರ್ದು, ಇವ ಹಿಂಗ ಟ್ವಿಂಕಲ್ ಟ್ವಿಂಕಲ್ ಅಂತ ಹಿಂಗ ಹೋಗ್ಬೇಕಂತಿರ್ತಾರ. ಹಿಂಗಾದ್ರೆ ಹೆಂಗ? ನೀವೇನ್ ಕಡಿಮೆ ಇಲ್ಲವ, ನೀವು ಹಂಗಾದ್ರಿ. ಈಗ ನೋಡಿ, ನಿಮ್ಮ ತಲೆ ತುಂಬ ಕರೆ ಕೂದ್ಲಿರ್ತಾವ್ರಿ, ತಲೆ ತುಂಬ ಕರೆ ಕೂದ್ಲಿರ್ತಾವ. ಒಂದ್ ಬೆಳೆ ಕೂದಲು ಬಂದ್ರೆ ಏನ್ ಮಾಡ್ತೀರಿ ನೀವು? ಒಳ್ಳ ಮಳ್ಳ ಕರಡಿ ಮುಂದೆ ಹೋಗಿದ್ದ ಬೆಳೆ ಕೂದಲು ಬಂದವಲ್ಲ. ಈಗ ವಯಸ್ಸಾದ ಮೇಲೆ ಬೆಳೆ ಕೂದವಲ್ಲ, ವಯಸ್ಸಾದ್ಮೇಲೆ ಬೆಳೆ ಕೂದಲು ಬರವಲ್ಲ. ಮತ್ತೆ ಈಗ ನೀವು ನೋಡ್ರಿ, ಈಗ ಊಟಕ್ಕೆ ಕುಂತಿರ್ತೀರಿ. ಈಗ ಹಬ್ಬದ ವಾತಾವರಣ, ಊಟದೊಳಗ ನಾನಾ ಖಾದ್ಯಗಳು ಮಾಡಿರ್ತಾರ ಮನ್ಯಾಗ. ಊಟಕ್ಕೆ ಕುಂತಿರ್ತೀರಿ, ಊಟಕ್ಕೆ ಕುಂತಾಗ ಫಸ್ಟ್ ಏನ್ ಊಟ ಮಾಡ್ತೀರಿ? ಚಪಾತಿ ಉಂತೀರಿ, ರೊಟ್ಟಿ ಉಂತೀರಿ, ಸ್ವೀಟ್ ಉಂತೀರಿ, ಎಲ್ಲಾ ಉಂತೀರಿ. ಕೊನೆಗೇನ್ ಉಂತೀರಿ? ಅನ್ನ ಉಂತೀರಿ. ಅನ್ನ ಯಾವ ಕಲರ್ ಇರುತ್ತೆ? ವೈಟ್ ಕಲರ್, ಬಿಳಿ ಕಲರ್ ಇರುತ್ತೆ. ಅಂದ್ರೆ ಮನುಷ್ಯ ಇಷ್ಟ ತಿಳ್ಕೊಳ್ಬೇಕು, ಊಟದೊಳಗ ಅನ್ನ ಉಣ್ಣಾಕತ್ತನಪ್ಪ ಅಂತಾರ ಊಟ ಮುಗಿತಂತ ತಿಳ್ಕೊಬೇಕು. ಜೀವನದಾಗ ಬೆಳೆ ಕೂದಲು ಬರಕತ್ತವ ಅಂದ್ರೆ ಜೀವನ ಮುಗಿತಂತ ತಿಳ್ಕೊಬೇಕು. ಇಷ್ಟ ಜೀವನ. ಅದಕ್ಕ ನಮ್ಮ ಇಂತಹ ಒಂದು ಜೀವನದೊಳಗಡೆ ನಾವು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರ ನಮ್ಗ. ನಾವು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರ, ಆದ್ರೆ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಕೊಡ್ತಾರ. ಆದ್ರೆ ಹುಟ್ಟು ಸಾವಿರ ನಡುವೆ ಇರ್ತಕ್ಕಂಥ ಬದುಕಿನ ಸಾರ್ಥಕತೆ ಸರ್ಟಿಫಿಕೇಟ್ ತಗೊಂಡಾಗ ಮಾತ್ರ ಒಬ್ಬ ವ್ಯಕ್ತಿಯ ಜೀವನ ಸದುಪಯೋಗ, ಒಬ್ಬ ವ್ಯಕ್ತಿಯ ಜೀವನ ಸಾರ್ಥಕತೆ ಹೊಂದುತ್ತೆ ಅನ್ನುವಂಥದ್ದು ಹೇಳ್ತೇನೆ. ಒಂದು ಚಿಕ್ಕ ದೃಷ್ಟಾಂತ ಹೇಳಿ 2 ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ಒಂದ್ಸಾರಿ ಏನಾಗಿರ್ತ್ರಿ, ಇಬ್ರು ಗಂಡ ಹೆಂಡತಿ ಜಗಳಾಡ್ತಿರ್ತಾರಂತ. ದಿನನಿತ್ಯ ಗಂಡ ಹೆಂಡತಿ ಇಬ್ರು ಜಗಳಾಡ್ತಿರ್ತಾರಂತ. ಗಂಡಿಗೆ ಬ್ಯಾಸರ ಆಗಿ ಹೋಗ್ಬಿಟ್ಟಿರ್ತಂತ, ಜಗಳ ಹಾಡಿ ಬಾಳ ಬ್ಯಾಸರ ಆಗಿರ್ತಂತ. ನಿಮಗೇನಾರ ಆಗೈತೇನ್ರಿ? ಹಂಗೆ ಬ್ಯಾಸರ ಆಗಿತ್ತಂತ. ಅವ ಏನ್ ಮಾಡಿದ್ನಂತ,
ಜ್ಯೋತಿಷಿಕಾರ ಕಡೆ ಹೋದ್ನಂತ. ಜ್ಯೋತಿಷಿಕಾರ ಕಡೆ ಹೋಗಿ ಹಿಂಗ್ರಿ ನನಗ ನನ್ನ ಹೆಂಡತಿ ಒಟ್ಟ ಆಗಿ ಬರವಂತ, ನನಗ ನನ್ನ ಹೆಂಡತಿ ಒಟ್ಟ ಆಗಿ ಬರವಲ್ತು. ಜ್ಯೋತಿಷಿಕಾರ ಅಂದ್ರ ಅಲ್ಲಪ್ಪ ಆಗಿ ಬರವಲ್ತ ಅಂದ್ರ ಏನಾಗೈತಿ ಸಮಸ್ಯೆ? ಏನಾಗೈತಿ? ಏನಿಲ್ರಿ ಜ್ಯೋತಿಷ್ರ, ನನ್ನ ಹೆಂಡತಿ ಅಡಿಗೆ ಮಾಡ್ತಾಳ, ಅಡಿಗೆ ಒಟ್ಟ ಸ್ವಾದ ಇರಂಗಿಲ್ರಿ, ಸ್ವಾದ ಇಲ್ಲದ ದಿನನಿತ್ಯ ಜಗಳ ಆಡ್ತೀವಿ ನೋಡ್ರಿ ಅಂತ ಅಂದ ತಕ್ಷಣ ಜ್ಯೋತಿಷ್ಯಗಾರ ಅಂತಾರ, ಇದಕ್ಕೆ ಜ್ಯೋತಿಷ್ಯದಾಗ ಗೊತ್ತಿರಲ್ಲಪ್ಪ, ಯಾಕಂದ್ರೆ ದಿನ ಮುಂಜಾನೆ ನಂದ ಹೆಂಡತಿ ಅದಕ್ಕೆ ಜಗಳ ಆಡ್ತಾಳ ಅಂತ ಜ್ಯೋತಿಷ್ಯಗಾರ ಅಂತಾರ. ಅಂದ ತಕ್ಷಣ ಆ ವ್ಯಕ್ತಿ ಅಂತಾನ, ಅಲ್ರಿ ಜ್ಯೋತಿಷ್ರ ಜೋಯಿಸ್ರ ನೀವ ಹಿಂಗಂದ್ರ ನಮ್ಮಂತವ್ರ ಬದುಕು ಹೆಂಗ್ರಿ, ನಮ್ಮಂತವ್ರ ಜೀವನ ಹೆಂಗ್ರಿ? ಅದಕ್ಕ ಜ್ಯೋತಿಷ್ಯಕಾರ ಒಂದ್ ಮಾತು ಹೇಳ್ತಾರ, ಏನಿಲ್ಲಪ್ಪ ಜಸ್ಟ್ ಒಂದು ಸೂತ್ರ ಐತಿ. ಏನಂದ್ರ ಅವರು ಏನಾರ ಅನ್ಲಿ, ಅಡಿಗೆ ಖಾರ ಹೆಚ್ಚರ ಹಾಕ್ಲಿ ಉಪ್ಪು ಕಡಿಮರ ಹಾಕ್ಲಿ, ಒಂದ ಮಾತು ಅಂದ್ಬಿಡ, ಇವತ್ತಿನಂತ ಅಡಿಗೆ ಜೀವನದಾಗ ತಿಂದಿ ನೋಡು ಬಾಳ ಚಂದ ಆಗೈತೆ ಅಂದ್ಬಿಡ, ಅವ ಈ ನಿಮ್ ಹೆಂಡತಿ ಜಗಳನ ಆಡಂಗಿಲ್ಲ ಅಂತ ಅವ ಅಂತಾನ. ಅಂದ ತಕ್ಷಣ ಇವ ಏನ್ ಮಾಡ್ತಾನ, ಇದನ್ನ ಕೂಡಿದ ತಲೆ ಇಟ್ಕೊಂಡು ಮನೆಗೆ ಹೋಗುತ್ತೆ. 11:00 ಹೋಗಿರ್ತ, ಬಿಸ್ಲಾಗ ಹೋಗಿ 2 ಗಂಟೆಗೆ ಮನೆಗ್ ಬರ್ತಾ, ಮನೆಗ್ ಬಂದ ತಕ್ಷಣ ಏನ್ತಿ ಕೈಕಾಲ್ ತಕೋರಿ ಅಂತಾನ. ಕೈಕಾಲ್ ತಕೋರಿ ಅಂದ ತಕ್ಷಣ ಕೈಕಾಲ್ ತಕೊಂಬಂದ್ ಊಟಕ್ ಕುಂದಿರ್ತಾನ. ಊಟಕ್ ಕುಂದ ತಕ್ಷಣ ಏನ್ ಮಾಡ್ತಾಳ, ಒಂದ್ ಸ್ವಲ್ಪ ಸಿರಾ ನೀಡ್ತಾಳ, ಬಿಸಿ ಬಿಸಿ ಪಲಾವ್ ನೀಡ್ತಾಳ. ನೀಡಿದ ತಕ್ಷಣ ಮತ್ತೆ ಜ್ಯೋತಿಷ್ ಹೇಳಿದ್ರಲ್ಲ ನೆನಪಾಯ್ತು ಮಾತು, ಮತ್ತೆ ಎಲ್ಲಿನ 2 ತುತ್ತಿತ್ತು ಜಗಳ ಹಾಡಿ ಗಿಡ ಬಾ ಅಂತೇಳಿ ಏನಂತ ನೀವ, ಇವತ್ತಿನಂತ ಅಡಿಗೆ ನನ್ ಜೀವನದಾಗ ಬಾಳ ಮಸ್ತ್ ಆಗೈತಿ ಅಂತ ಅಂದ ತಕ್ಷಣ ಏನ್ತಿ ಬಳಿಗೆ ಕಪಾಳ ಪಡ್ಡನಿಸ್ತಾಡ್ರಿ. ಕಪಾಳಕ್ಕೆ ಪಡ್ಡನ್ಸ್ ಒಂದ್ ಮಾತಂತಾಳ, 20 ವರ್ಷ ಆಯ್ತು ನಾನು ಅಡಿಗೆ ಮಾಡಕತ್ತ, ಒಂದಿನ ಚಲೋ ಐತಂದಿಲ್ಲ, ಬಾಜು ಮನಾಕಿ ಪಲಾವ್ ಮಾಡ್ಕೊಂಡ್ ಬಂದಾಳ, ಅದಕ್ಕೂ ಚಲೋ ಐತೆ ಅನ್ನಕತ್ತೇನ ಅಂತ. ಅದಕ್ಕ ನಮ್ಮ ಬದುಕು ಹೆಂಗ್ ಆಗ್ಬೇಕಂತಂದ್ರ ಹಿಂಗ ಲವಲವಿಕೆಯಿಂದ ನಾವು ಜೀವಿಸ್ಬೇಕಾಗ್ತದ. ಹಿಂಗ ನಮ್ಮ ಒಂದ್ ಕಡೆ ಹೇಳ್ತಾರ, ಸತಿಪತಿ ಒಂದಾದ ಭಕ್ತಿ ತವಾಗಿ ಪುರುಷ ಶಿವನಿಗೆ ಅಂತ. ಸತಿಪತಿ ಇಬ್ರು ಕೂಡ ಒಂದಾಗಿ ಜೀವನವನ್ನ ಸಾಗಿಸಿದ್ರ ಅವ್ರ ಬದುಕು ಬಂಗಾರವಾಗುತ್ತೆ ಎನ್ನುವಂಥದ್ದು ಹೇಳಕ್ ಇಷ್ಟಪಡ್ತಾನೆ. ಒಂದ್ ಹೇಳ್ತೀನ್ರಿ, ಕಂದಕೂರ್ ಗ್ರಾಮ ನಮ್ಮ ಊರಾಗ ಸಾಮೂಹಿಕ ವಿವಾಹ ಮಾಡಿ ಹೆಸರುವಾಸಿಯಾದ ಗ್ರಾಮ ಅಲ್ಲ, ಇನ್ನೊಂದು ಊರು ಇನ್ನೊಂದು ಮಠದ ಜಾತ್ರೆ ಒಳಗೂ ಕೂಡ ಕಲ್ಯಾಣಕಾರಿ ಆಗತ್ತಾರ ನಾವು ಸೇವೆ ಸಲ್ಲಿಸ್ತೀವಿ ಎಂದು ಹೆಸರಾಡತ್ತ ಗ್ರಾಮ ಯಾವ್ದಪ್ಪ ಅಂದ್ರೆ ಕಂದಕೂರ್ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರ ನಿಮ್ಮ ತೋರಿರ್ತಕ್ಕಂಥ ಪ್ರೀತಿಗೆ ನಾನು ಏನ್ ಮಾತಾಡ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ, 2 ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ಏನಂದ್ರ, ನಾನು ಸ್ವಾಮಿಗಳು ಆಗೋದಕ್ಕಿಂತ ಮುಂಚೆ ಇವತ್ತು ಈ ವೇದಿಕೆ ಮ್ಯಾಗ ಹೇಳಕತ್ತೀನಿ, ಇವತ್ತು ಖುಷಿ ಅನ್ಸಕತ್ತೈತಿ. ನಾನು ಸ್ವಾಮಿಗಳು ಆಗೋಕ್ಕಿಂತ ಮುಂಚೆ ನನ್ನ ತಂದೆ ನನ್ನ ತಾಯಿಗೆ ಮಗನಾಗಿದ್ದೆ. ನಾನು ಸ್ವಾಮಿಗಳು ಆಗೋಕ್ಕಿಂತ ಮುಂಚೆ ನನ್ನ ತಂದೆ ನನ್ನ ತಾಯಿಗೆ ಮಗನಾಗಿದ್ದೆ. ಇವತ್ತು ವೇದಿಕೆ ಮ್ಯಾಗ ನಿಂತು ಖುಷಿ ಅನ್ಸಕತ್ತೈತಿ. ಕಂದಕೂರ ಎಲ್ಲ ತಾಯಂದ್ರ ಮಗನಾಗಿ ನಾ ಇಲ್ಲಿ ನಿಂತೀನಿ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರ ನಾನು ನಿಮ್ಗೆಲ್ಲ ಒಂದ್ ಪ್ರಶ್ನೆ ಕೇಳ್ತಾರ, ವಾಟ್ ಈಸ್ ಸೀಕ್ರೆಟ್ ಆಫ್ ಎನರ್ಜಿ ಅಂತಂದ್ರೆ ಬಹಳ ಜನ ಹೇಳ್ತಾರೆ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಎನರ್ಜಿ ಅಂತ. ಅದಕ್ಕ ನನಗ ನಿಜವಾದ ಬೂಸ್ಟ್ ಯಾವ್ದಪ್ಪ ಅಂದ್ರೆ ಕಂದಕೂರು ಗ್ರಾಮ ಎನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ತಾವೆಲ್ಲರೂ ಕೂಡ ಬಹಳ ಚಂದ ದುಡ್ದಿರಿ, ಬಹಳ ಚಂದ ಸೇವೆಯನ್ನ ಮಾಡಿರಿ. ಯಾರೋ ಅಂದ್ರು ಒಂದ್ ಮಾತಂದ್ರಿ, ಈಗ ಅಲ್ರಿ ಜರ ಗುರುಗಳು ಬರಾಕತೈತಿ, ಸಿಡ್ಲು ಬರಾಕತೈತಿ, ಹೆಂಗ್ರಿ ಮತ್ತ ಕಾರ್ಯಕ್ರಮ ಇಲ್ಲಿದು ಅಂತಂದ್ರಿ. ನಾನ್ ಅಂದೆ ಅವರಿಗೆ, ಕಂದಕೂರು ಗ್ರಾಮ ಹಂಗ ಬಂದ್ ಇತಿಹಾಸ ಇಲ್ಲಪ್ಪ, ಗುರುಗಳಾಗನ ಗುರುಗಳು ಅಂತ ಭಕ್ತ ಇರುವಂತಾರೆ ಕಂದಕೂರಿನಲ್ಲಿ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳಿದೆ. ಅದೇ ಪ್ರಕಾರ ಒಳಗಡೆ ಆತ ಹೆಂಗ್ ಮಾಡಿದ್ನಪ್ಪ ಅಂತಂದ್ರ, ಕೊಲ್ಲುವ ಭಾಷೆ ದೇವನದಾದ್ರೆ ಗೆಲ್ಲುವ ಭಾಷೆ ಭಕ್ತನದಂತ್ರಿ. ಕೊಲ್ಲುವ ಭಾಷೆ ದೇವನದಾದ್ರೆ ಗೆಲ್ಲುವ ಭಾಷೆ ಭಕ್ತನದಂತ. ಆತ ಮಳಿ ಬಂದ ಇವ್ರನ್ನ ಹೆಂಗಾರ ಮಾಡ್ಬೇಕಂತ ಹೇಳಿ ಆತ ಭಗವಂತ ಅನ್ಕೊಂಡಿದ್ರು ಸಹಿತ ನಿಮ್ಮ ಭಕ್ತ, ಅದು ನಮ್ ಚಂದ್ರಸಂಗರ್ ಮೈಕ್ ಅಲ್ರಿ ಏನ್ರಿ, ಕೊಲ್ಲುವ ಭಾಷೆ ದೇವನದಾದ್ರೆ ಗೆಲ್ಲುವ ಭಾಷೆ ಭಕ್ತನದಂತ್ರಿ. ಅದಕ್ಕ ಆ ಭಗವಂತ ಅನ್ಕೊಂಡಿರ್ಬೋದು ಮಳಿ ತಂದಿವ್ರು ಹೆಂಗಾರ ಮಾಡಿ ಓಡಿಸ್ಬಿಡ್ಬೇಕಂತ ಹೇಳಿ ಭಗವಂತ ಅನ್ಕೊಂಡಿದ್ದ. ಆಗ ಭಗವಂತನು ಕೂಡ ಗಾಬರಿ ಆಗೋ ರೀತಿ ಒಳಗಡೆ ಭಕ್ತಿಯಲ್ಲಿ ಮೀದಂತ ಭಕ್ತಿ ಯಾರಪ್ಪ ಅಂದ್ರೆ ಕಂದಕೂರಿನ ಭಕ್ತಿ ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇದೇ ರೀತಿ ಒಳಗಡೆ ಜಾತ್ರೆ ಧಾರ್ಮಿಕತೆ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಹೋಗೋಣ. ನಮ್ಮೆಲ್ಲರ ಬದುಕು ಬಂಗಾರವಾಗ್ಲಿ ಅನ್ನುವಂತ ಮಾತನ್ನ ಹೇಳಿ 2 ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ಶರಣು ಶರಣ.